ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಹುಶಃ ನೀವು ನೋಡಿರಬಹುದು. ಉತ್ತರ ಪ್ರದೇಶದ ಗಾಜಿಪುರ್ ಅನ್ನೋ ಒಂದು ಊರು, ಅಲ್ಲೊಂದು ದೇವಸ್ಥಾನದ ಮುಂದೆ ಪಾಪ ಒಬ್ಬ ತಾಯಿ ಹೂ ಮಾರ್ತಾ ಇರ್ತಾಳೆ. ಆದರೆ ಆಕೆಯ ಪಕ್ಕದಲ್ಲೇ ಕುಳಿತಿರುವ ಆಕೆಯ ಮಗ ಕಳೆದ 3 ದಿನಗಳಲ್ಲಿ ಅನ್ನ ನೀರು ಬಿಟ್ಟು ಆಟ ಹಿಡಿದು ಕೂತ್ಕೊಂಡಿರ್ತಾನೆ. ಅವನ ಆಟ ಏನಪ್ಪಾ ಅಂದ್ರೆ, ನನಗೆ ಒಂದು ಐಫೋನ್ ಬೇಕೇ ಬೇಕು ಅಂತ. ಆ ತಾಯಿ ಮುಖ ನೋಡಿದ್ರೆ ಯಾರಿಗಾದ್ರೂ ಸಂಕಟ ಆಗುತ್ತೆ. ಕೊನೆಯ ವಿಧಿ ಇಲ್ಲದೆ ಆ ಬಡ ತಾಯಿ ತನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಬದಿಗಿಟ್ಟು ಎಲ್ಲೋ ಹಣ ಹೊಂದಿಸಿ 1,00,000 ರೂಪಾಯಿ ಬೆಲೆ ಬಾಳುವ ಆ ಐಫೋನ್ ಅನ್ನು ಕೊಡಿಸ್ಬಿಡ್ತಾಳೆ. ಆ ವಿಡಿಯೋದಲ್ಲಿ ಆ ತಾಯಿಯ ಮುಖವೇ ಹೇಳುತ್ತದೆ ಆಕೆ ಒಳಗೊಳಗೆ ಎಷ್ಟು ನೊಂದುಕೊಂಡಿದ್ದಾಳೆ ಅಂತ. ಆದರೆ ಇದು ಕೇವಲ ಗಾಜಿಪುರದ ಆ ಒಬ್ಬ ಹುಡುಗನ ಕಥೆಯಲ್ಲ. ಇದು ನಿಮ್ಮೆಲ್ಲರ ಸುತ್ತಮುತ್ತ ನಮ್ಮ ದೇಶದ ಪ್ರತಿ ಸಣ್ಣ ಸಣ್ಣ ನಗರಗಳಲ್ಲಿ ಯುವ ಪೀಳಿಗೆಗೆ ಈ ಐಫೋನ್ ಮೇಲೆ ವ್ಯಾಮೋಹ ಎಷ್ಟು ಬೆಳೆದಿದೆ ಅಂದರೆ, ಭಾರತದಲ್ಲಿ ಮಾರಾಟವಾಗುವ ಒಟ್ಟು ಐಫೋನ್ 60% ಐಫೋನ್ಗಳು ಟೈರ್ 2 ಮತ್ತು ಟೈರ್ 3 ಅಂದರೆ ಸಣ್ಣ ನಗರಗಳಲ್ಲೇ ಮಾರಾಟವಾಗುತ್ತಿದೆ. ಒಂದು ಕಾಲದಲ್ಲಿ ಮೊಬೈಲ್ ಫೋನ್ ಅಂದರೆ ಕೇವಲ ದೂರದಲ್ಲಿರುವ ಜೊತೆ ಮಾತನಾಡಲು ಬಳಸುವ ಒಂದು ಸಾಧನ ಆಗಿತ್ತು. ಆದರೆ ಇವತ್ತು ಅದು ಕೇವಲ ಫೋನ್ ಆಗಿ ಉಳಿದಿಲ್ಲ. ಅದು ಇಂದಿನ ಸಮಾಜದಲ್ಲಿ ನಮ್ಮ ಅಂತಸ್ತು ಏನೆಂಬುದನ್ನು ಅಳೆಯುವ ಒಂದು ಅಳತೆಗೋಲಾಗಿದೆ. ಅಂದರೆ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಮಾರ್ಪಟ್ಟಿದೆ. ಕೈಯಲ್ಲಿ ಒಂದು ಆಪಲ್ ಲೋಗೋ ಇರುವ ಒಂದು ಫೋನ್ ಇದ್ದರೆ ಮಾತ್ರ ಸಮಾಜದಲ್ಲಿ ನಮಗೆ ಬೆಲೆ ಸಿಗುತ್ತೆ ಅನ್ನೋ ಭ್ರಮೆ ಇವತ್ತಿನ ಪೀಳಿಗೆಯಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಶೋ ಅಪ್ ಸಂಸ್ಕೃತಿ ಅಂದರೆ ಈ ಆಡಂಬರ ಪ್ರದರ್ಶನದ ಹಿಂದಿರುವ ಕೈ ಸತ್ಯ ಮತ್ತು ಅದರ ಹಿಂದಿನ ಮನೋಜ್ಞಾನವನ್ನು ಬಿಚ್ಚಿಡೋಣ ಬನ್ನಿ. ಈ ಐಫೋನ್ ಕ್ರೇಜ್ ನಿಜಕ್ಕೂ ಎಲ್ಲಿವರೆಗೆ ಹೋಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚಿನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿರುವ ಸುಮಾರು 13 ಯುವಕರನ್ನು ಮಾತನಾಡಿಸಲಾಯಿತು. ಅವರು ಹಂಚಿಕೊಂಡ ವಿಷಯಗಳು ನಿಜಕ್ಕೂ ಆಶ್ಚರ್ಯ ತರುತ್ತದೆ. ಅವರ ಪ್ರಕಾರ ಐಫೋನ್ ಅನ್ನೋದು ಕೇವಲ ಒಂದು ಮೊಬೈಲ್ ಅಲ್ಲ, ಅದು ಅವರ ಪಾಲಿಗೆ ಒಂದು ಮಂತ್ರದಂಡ. ಒಬ್ಬ ಯುವಕ ತುಂಬಾ ಮುಕ್ತವಾಗಿ ಒಪ್ಕೊಂಡ, ಸರ್, ನಾನು ಕಾಲೇಜಿನಲ್ಲಿ ತುಂಬಾ ಇಂಟ್ರೋವರ್ಟ್, ಯಾರ ಹತ್ತಿರ ಜೊತೆಗೋ ಅಷ್ಟಾಗಿ ಬೆರೆತಿಲ್ಲ. 20 ಆಗಿದ್ದ ಹುಡುಗ, ನನಗೆ ಬೇರೆಯವರ ಹತ್ತಿರ ಹೋಗಿ ಮಾತನಾಡೋಕೆ ಧೈರ್ಯ ಇರ್ತಿರ್ಲಿಲ್ಲ. ಆದರೆ ಯಾವಾಗ ನನ್ನ ಕೈಗೆ ಐಫೋನ್ ಬಂತು, ನನಗೆ ಹೊಸ ಆತ್ಮವಿಶ್ವಾಸ ಸಿಕ್ತು. ಕಾಲೇಜ್ ಕೂಲ್ ಕಿಡ್ಸ್ ಅಥವಾ ಫ್ಯಾಪುರಲ್ ಗ್ಯಾಂಗ್ ಹತ್ತಿರ ಹೋಗಿ ಮಾತನಾಡಿಸುವುದು ನನಗೆ ತುಂಬಾ ಈಸಿ ಅನಿಸುತ್ತೆ ಅಂದ. ಮತ್ತೊಬ್ಬ ಒಂದು ಹೆಜ್ಜೆ ಮುಂದೆ ಹೋಗಿ, ಐಫೋನ್ ತಗೊಂಡ ಮೇಲೆ ಹುಡುಗಿರ ಅಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ನಲ್ಲಿ ತಾನಿಗೆಯೇ DM ಬರೋಕೆ ಶುರುವಾಗಿದೆ ಅಂತ ಸಖತ್ ಖುಷಿ ಆಗ್ತಾ ಇದೆ ಅಂತ ಹೇಳ್ದ. ಅಂದರೆ ಕಾಲೇಜು ಅಥವಾ ಪಾರ್ಟಿಗಳಲ್ಲಿ ಯಾರ ಕೈಯಲ್ಲಿ ಐಫೋನ್ ಇರುತ್ತದೆಯೋ ಅವನೇ ಕಿಂಗ್ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಜನರು ಇಷ್ಟು ದುಬಾರಿ ಫೋನ್ ಖರೀದಿಸೋಕೆ ಮುಖ್ಯವಾಗಿ ಕೊಡುವ ಈ 3 ಕಾರಣಗಳು ಏನು? ಮೊದಲನೇ ಗುಂಪು ಏನಿರುತ್ತೆ ಅಂದರೆ, ಇವರು ವರ್ಷಗಟ್ಟಲೆ ಆಂಡ್ರಾಯ್ಡ್ ಬಳಸಿ ಬೇಸರವಾಗಿರುತ್ತೆ, ಲೈಫ್ನಲ್ಲಿ ಒಂದು ಸಲ ಆದರೂ ಐಫೋನ್ ಅನ್ನು ಬಳಸಿ ನೋಡಬೇಕು ಅನ್ನೋದು ಕುತೂಹಲದ ಜನರು. ಇನ್ನು ಎರಡನೇ ಗುಂಪು, ಇವರು ಆಪಲ್ ಎಕ್ವಿಪ್ಮೆಂಟ್ಸ್ಗಾಗಿ ಖರೀದಿಸುತ್ತಾರೆ. ಅಂದರೆ ಇವರ ಹತ್ತಿರ ಆಲ್ರೆಡಿ ಮ್ಯಾಕ್ಬುಕ್ ಅಥವಾ ಆಪಲ್ ವಾಚ್ ಇರುತ್ತೆ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಐಫೋನ್ ತಗೊಳ್ತಾರೆ. ಇನ್ನು ಮೂರನೇದು ಅಥವಾ ಅತಿ ದೊಡ್ಡ ಗುಂಪು, ಇವರು ಕೇವಲ ಕ್ಯಾಮ್ರಾ ಮತ್ತು ಅದರ ಮೂಲಕ ಸಿಗುವ ಮೌಲ್ಯಕ್ಕಾಗಿ ಖರೀದಿಸುತ್ತಾರೆ. ವಿಶೇಷವಾಗಿ ಯುವತಿಯರು ಮತ್ತು ನವನವೀತಿಯರು ತಮ್ಮ ಸುಂದರವಾದ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡೋಕೆ ಐಫೋನ್ ಬೇಕೇ ಬೇಕು ಅಂತ ಹಠ ಹಿಡಿಯುತ್ತಾರೆ. ನಾರ್ಮಲ್ ಫೋನಿಂದ ಫೋಟೋ ತೆಗೆದರೆ ಚೆನ್ನಾಗಿ ಬರಲ್ಲ, ಐಫೋನ್ನಲ್ಲಿ ತೆಗೆಯಬೇಕು ಅನ್ನೋದು ಇವರ ವಾದ. ಆದರೆ ನಿಜವಾಗ್ಲೂ ಐಫೋನ್ ಕ್ಯಾಮ್ರಾ ಅಷ್ಟೊಂದು ಬೆಸ್ಟ್ ಆಗಿದೆಯಾ? ಇದರ ಹಿಂದಿರುವ ಅಸಲಿ ಕಥೆ ಏನು ಅದನ್ನ ತಿಳಿಯೋಣ. ಈಗ ಒಂದು ಮುಖ್ಯವಾದ ಪ್ರಶ್ನೆ ಕೇಳೋಣ, ಐಫೋನ್ ಫೋಟೋವನ್ನು ಆಂಡ್ರಾಯ್ಡ್ ಫೋನ್ಗಿಂತ ನಿಜವಾಗ್ಲೂ ಬೆಸ್ಟ್ ಆಗಿದೆಯಾ? ಒಂದು ವೇಳೆ ನೀವು ಈ ಪ್ರಶ್ನೆ 16 ವರ್ಷಗಳಿಂದ ಕೇಳಿದರೆ ಈ ಉತ್ತರ ಹೌದು ಎನ್ನೋದಾಗುತ್ತಿತ್ತು. ಆದರೆ ಇವತ್ತು ಇದು ಸಂಪೂರ್ಣ ನಿಜವಲ್ಲ. ವಿಶ್ವದ ಅತ್ಯಂತ ಪ್ರಸಿದ್ಧ ಟೆಕ್ ಯೂಟ್ಯೂಬರ್ MKBHD ಪ್ರತಿ ವರ್ಷ ಒಂದು ಬೈಡ್ ಸ್ಮಾರ್ಟ್ಫೋನ್ ಕ್ಯಾಮ್ರಾ ಟೆಸ್ಟ್ ಮಾಡುತ್ತೆ. ಅಂದರೆ ಅವರು ಬೇರೆ ಬೇರೆ ಫೋನ್ಗಳಿಂದ ತೆಗೆದ ಫೋಟೋವನ್ನು ತಮ್ಮ ಕೋಟ್ಯಾಂತರ ಸಬ್ಸ್ಕ್ರೈಬ್ಗೆ ತೋರಿಸಿ ಯಾವ ಫೋಟೋ ಬೆಸ್ಟ್ ಇದೆ ಅಂತ ವೋಟ್ ಮಾಡೋಕೆ ಹೇಳ್ತಾರೆ. ಆದರೆ ಯಾವ ಫೋಟೋ ಯಾವ ಫೋನ್ನಿಂದ ತೆಗೆಯಲಾಗಿದೆ ಅಂತ ಅವರು ಯಾರಿಗೂ ಹೇಳುವುದಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಕಳೆದ ಕೆಲವು ವರ್ಷಗಳಿಂದ ರಿಸಲ್ಟ್ ನೋಡಿದರೆ ಇದರಲ್ಲಿ ಗೂಗಲ್ ಪಿಕ್ಸೆಲ್ ಅಥವಾ ಸ್ಯಾಮ್ಸಂಗ್ ಅಂತಹ ಫೋನ್ಗಳು ಐಫೋನ್ಗಿಂತ ಹೆಚ್ಚಿನ ವೋಟ್ಗಳನ್ನು ಪಡೆದು ಗೆದ್ದಿವೆ. ಹಾಗಾದರೆ ಐಫೋನ್ ಕ್ಯಾಮ್ರಾ ಸೂಪರ್ ಅನ್ನೋ ಈ ಭ್ರಮೆ ಅಥವಾ ಪರ್ಫೆಕ್ಷನ್ ಹೇಗೆ ಸೃಷ್ಟಿಯಾಯಿತು? ಬಹಳಷ್ಟು ಜನ 15,000 ರೂಪಾಯಿ ಬಜೆಟ್ ಆಂಡ್ರಾಯ್ಡ್ ಫೋನ್ ಬಳಸಿ ಅದರಿಂದ ಡೈರೆಕ್ಟ್ ಆಗಿ 80,000 ಫೋನ್ಗೆ ಅಪ್ಗ್ರೇಡ್ ಆಗ್ತಾರೆ. ಆಗ ಬಿಸಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಅದೇ ರೇಂಜ್ನ ಆಂಡ್ರಾಯ್ಡ್ ಫೋನ್ಗಳಿಗೂ ಐಫೋನ್ಗಳಿಗೂ ಇವತ್ತು ದೊಡ್ಡ ವ್ಯತ್ಯಾಸವಿದೆ. ಆದರೆ ಇಲ್ಲಿ ಅಸಲಿ ಗೇಮ್ ಶುರು ಆಗುವುದು ಫೋಟೋ ತೆಗೆದ ಮೇಲಲ್ಲ, ಫೋಟೋ ತೆಗೆಯುವುದಕ್ಕಿಂತ ಮುಂಚೆ. ಅಂದರೆ
ಫೋಟೋ ಯಾರು ತೆಗಿತಾರೆ ಅನ್ನುವುದಕ್ಕಿಂತ ಯಾವ ಫೋನ್ನಲ್ಲಿ ತೆಗಿತಾರೆ ಅನ್ನೋದು ಮುಖ್ಯವಾಗಿ ಬಿಡುತ್ತೆ. ಯಾರ ಬರ್ತ್ಡೇ ಪಾರ್ಟಿ ಅಥವಾ ಫಂಕ್ಷನ್ಗೆ ಹೋದರೆ ಅಲ್ಲಿ ಅವರ ಹತ್ತಿರ ಐಫೋನ್ ಇದೆ, ಅವರ ಫೋನ್ನಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ, ಅದರಿಂದಲೇ ತೆಗಿ ಅಂತಾರೆ. ಇದರಿಂದ ಆ ಐಫೋನ್ ಇಟ್ಕೊಂಡಿರೋ ವ್ಯಕ್ತಿಗೆ ಗ್ರೂಪ್ನಲ್ಲಿ ಸಖತ್ ಇಂಪಾರ್ಟೆನ್ಷನ್ ಸಿಗುತ್ತೆ. ಎಲ್ಲರೂ ಅವನ ಸುತ್ತಾನೆ ಇರ್ತಾರೆ, ಫ್ರೆಂಡ್ ಮಾಡ್ಕೊಳ್ಳೋಕೆ ಕೂಡ ಈಸಿ ಆಗಿಬಿಡುತ್ತೆ. ಇದರ ಹಿಂದೆ ಒಂದು ದೊಡ್ಡ ಮಾನಸಿಕ ವಿದ್ಯಮಾನ ಅಡಗಿದೆ. ಸೈಕಾಲಜಿ ಇದನ್ನು ಅಲ್ಲೋ ಎಫೆಕ್ಟ್ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಯಾವಾಗ ನೀವು ಒಬ್ಬ ವ್ಯಕ್ತಿಯ ಹತ್ತಿರ ಒಂದು ಪ್ರೀಮಿಯಂ ದುಬಾರಿ ವಸ್ತು ನೋಡುತ್ತೀವೋ, ಆ ವಸ್ತುವಿನ ಆಕರ್ಷಣೆಯಿಂದಾಗಿ ಆ ವ್ಯಕ್ತಿ ನಿಮಗೆ ತುಂಬಾ ಸ್ಮಾರ್ಟ್, ಅಟ್ರಾಕ್ಟಿವ್ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕಾಣೋಕೆ ಶುರು ಮಾಡ್ತಾನೆ. ನಮಗರಿವಿಲ್ಲದಂತೆ ಆತನ ಮೇಲೆ ಗೌರವ ಜಾಸ್ತಿ ಆಗಿಬಿಡುತ್ತೆ. ಆದರೆ ಕೇವಲ ಒಂದು ಫೋನ್ನಿಂದ ನಿಮ್ಮ ವ್ಯಕ್ತಿತ್ವವನ್ನು ಅಳೆಯುವ ಈ ಸಂಸ್ಕೃತಿ ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ? ಆ ಆಸೆಯ ಜಾಲಕ್ಕೆ ನಾವು ಹೇಗೆ ಬೀಳ್ತಾ ಇದ್ದೀವಿ ಅದನ್ನ ತಿಳಿಯೋಣ. ನಮಗೆ ಒಮ್ಮೆ ಅನಿಸುತ್ತೆ ಐಫೋನ್ ತಗೋಬೇಕು ಅನ್ನೋದು ನನ್ನ ಸ್ವಂತ ಆಸೆ, ಅದಕ್ಕೆ ನಾನೇ ಕಷ್ಟಪಡ್ತೀನಿ ಅಂತ. ಆದರೆ ಫ್ರೆಂಚ್ನ ಫಿಲಾಸಫರ್ ಆದ ರೇನ್ ಗಾರ್ಡರ್ ಅವರು ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುವಂತ ಒಂದು ಸಿದ್ಧಾಂತವನ್ನು ಮಂಡಿಸಿದರು. ಅದೇ ಮೆಡಿಕಲ್ ಡಿಸಾರ್ಡರ್. ಇದರ ಸರಳ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಆಸೆಗಳು ನಿಜವಾಗಿಯೂ ನಮ್ಮದಲ್ಲ. ನಾವು ಸಮಾಜದಲ್ಲಿ ಬೇರೆಯವರು ನೋಡಿ ಅವರ ಆಸೆಗಳನ್ನು ನಮ್ಮ ಮೆದುಳಿಗೆ ಕಾಪಿ ಮಾಡ್ತೀವಿ. ಯಾವಾಗ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು, ವಿರಾಟ್ ಕೊಹ್ಲಿ ತರಹದ ಸ್ಟಾರ್ಸ್ ಅಥವಾ ನಮ್ಮ ಕಾಲೇಜಿನ ಕೂಲ್ ಹುಡುಗನ ಕೈಯಲ್ಲಿ ಹಿಡಿದು ಐಫೋನ್ ಮಿರರ್ನಲ್ಲಿ ಸೆಲ್ಫಿ ಹಾಕೋ ಅವರೆಲ್ಲ ಕಣ್ಣಿಗೆ ಮಾಡೆಲ್ ತರ ಕಾಣಿಸ್ತಾರೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತದೆ, ಅವನ ತರ ನಿನಗೆ ರೆಸ್ಪೆಕ್ಟ್ ಸಿಗಬೇಕಾದ್ರೆ ನನ್ನ ಹತ್ತಿರ ಆ ವಸ್ತು ಇರಬೇಕು ಅಂತ. ಈ ಆಸೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ರೇನ್ ಗಾರ್ಡನ್ ಇದನ್ನು ಒಂದು ಗುರುತ್ವಾಕರ್ಷಣೆಯ ಬಲ ಅಥವಾ ಗ್ರಾವಿಟಿಗೆ ಹೋಲಿಸ್ತಾರೆ. ಸರಿ, ಆ ಆಸೆ ಏನೋ ಹುಟ್ಕೊಳ್ತು, ಆದ್ರೆ ಕೈಯಲ್ಲಿ 80,000 ರೂಪಾಯಿ ಹಣ ಇಲ್ವಲ್ಲ. ಇಲ್ಲೇ ನೋಡಿ, ಕಾರ್ಪೊರೇಟ್ ಕಂಪನಿ ನಮಗಾಗಿ ಇಡ್ತಾ ಇರೋ ಚಕ್ರವ್ಯೂಹ ಇದೊಂದು. ನಮ್ಮ ಆಸೆಯನ್ನು ಬಂಡವಾಳ ಮಾಡಿಕೊಳ್ಳೋಕೆ ಇವತ್ತು ಮಾರ್ಕೆಟ್ಗೆ ಬಂದಿವೆ. EMI ಮತ್ತು ಒಂದು ಕ್ಲಿಕ್ ಕ್ರೆಡಿಟ್ ಆ್ಯಪ್. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ನಮಗೆ 80,000 ಬೆಲೆ ದೊಡ್ಡದಾಗಿ ಕಾಣಿಸಲ್ಲ. ಬದಲಾಗಿ ತಿಂಗಳಿಗೆ ಬರೀ 13,000 ರೂಪಾಯಿ ಕಟ್ಟಬೇಕು ಸಾಕು ಅನ್ನೋ ಆಫರ್ ಕಾಣಿಸುತ್ತದೆ. ಯುವಕರು ಯೋಚನೆ ಮಾಡ್ತಾರೆ, 80,000 ಸೇರಿಸೋಕೆ ತಿಂಗಳಗಂಟಲೇ ಬೇಕು. ಆದರೆ 13,000 ಅಂದರೆ ತಿಂಗಳಿಗೆ ಐಫೋನ್ ಕೈಗೆ ಬಂದು ಬಿಡುತ್ತೆ ಅಲ್ವಾ? ಆದರೆ ನೆನಪಿಡಿ ಸ್ನೇಹಿತರೆ, ಪ್ರಪಂಚದಲ್ಲಿ ಯಾವುದೂ ಉಚಿತವಾಗಿ ಸಿಗಲ್ಲ. ಈ ನೋ ಕಾಸ್ಟ್ EMI ಹಿಂದೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಜೊತೆಗೆ -18% GST ಕೂಡ ಇರುತ್ತೆ. ನಿಮಗೆ ಗೊತ್ತಾ, ಭಾರತದಲ್ಲಿ ಮಾರಾಟವಾಗುತ್ತಿರುವ -70% ಐಫೋನ್ಗಳು ಇವತ್ತು EMI ಮೂಲಕವೇ ಖರೀದಿಸಲಾಗುತ್ತದೆ. ಇದರಲ್ಲಿ ಅತಿ ಹೆಚ್ಚು ಇರೋದು 20 ರಿಂದ 25 ವರ್ಷದ ಯುವಕರು. ನಮ್ಮ ದೇಶದಲ್ಲಿ ಈ ವಯಸ್ಸಿನ ಯುವಕರು ಯಾವರೇಜ್ ಸಂಬಳ ಅಥವಾ ಆದಾಯ ತಿಂಗಳಿಗೆ ಕೇವಲ 33,000 ರೂಪಾಯಿ. ಆದರೆ ಇವರು ಕೊಂಡುಕೊಳ್ಳುತ್ತಿರುವುದು 1,000ದ ಫೋನ್. ಕ್ರೆಡಿಟ್ ಕಾರ್ಡನ್ನು ಬಳಸುವುದು ತಪ್ಪಲ್ಲ, ಆದರೆ ನಿಮ್ಮ ಆದಾಯ ಇಷ್ಟಿದ್ದಾಗ ಕೇವಲ ಸಮಾಜ ಶೋಅಪ್ಗಾಗಿ ಮಾಡುವುದಕ್ಕೋಸ್ಕರ ನಿಮ್ಮ ಬಜೆಟ್ ಮೀರಿ ಸ್ನೇಹಿತರಿಂದ ಸಾಲ ಪಡೆದು EMI ಜಾಲಕ್ಕೆ ಬೀಳುವುದು, ಒದ್ದಾಡುವುದು ಸರಿಯೇ? ಕೊನೆಗೆ ಏನಾಗುತ್ತೆ ಅಂದ್ರೆ, EMI ಮೂಲಕ ಎಲ್ಲರ ಕೈಗೂ ಐಫೋನ್ ಬಂದಾಗ ವ್ಯಾಲ್ಯೂ, ಅದರಲ್ಲಿದ್ದ ಅಂತಸ್ತು ಮತ್ತು ವ್ಯಾಲ್ಯೂ ಅನ್ನು ತಾನಾಗಿಯೇ ಮಾಯವಾಗಿ ಬಿಡುತ್ತೆ. ಸಾಲ ಮಾತ್ರ ಉಳಿಯುತ್ತೆ. ಯಾವತ್ತು ನೆನಪಿಡಿ, ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವ ಈ ಐಫೋನ್ ಅಥವಾ ಕಾಲಿಗೆ ಹಾಕಿಕೊಂಡಿರುವ ಬ್ರ್ಯಾಂಡೆಡ್ ಶೂನಿಂದ ಯಾವತ್ತು ನಿಮ್ಮ ಅಂತಸ್ತು ನಿರ್ಧಾರವಾಗಬಾರದು. ನಿಮ್ಮ ಜ್ಞಾನ ಮತ್ತು ನಡೆನುಡಿ, ನಿಮ್ಮ ಜೀವನ, ನಿಮ್ಮ ಸಾಧನೆ ಮತ್ತು ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಅಂತಸ್ತು ಸಮಾಜದಲ್ಲಿ ಬೆಳೆಯಬೇಕು. ವಸ್ತುಗಳ ಆಡಂಬರ ಬಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ನಿಮ್ಮನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.